ಪಂಚಮುಖಿ ಜಲಪಾತಕ್ಕೆ ಹೋಗ್ತಾ ಇದ್ದೀವಿ. ಫಾಲ್ಸಲ್ಲಿ ನೀರು ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಹೋದ್ಮೇಲೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ ಪ್ಲೇಸ್. ಇದು ಕಾಣಿಸ್ತಾ ಇದೆಯಾ, ಕಾವೇರಿ ನದಿ. ನಾವು ಆ್ಯಕ್ಚುಲಿ ಆವಾಗ ಆ ಬ್ರಿಡ್ಜಲ್ಲಿ ಬಂದ್ವಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ, ಸ್ವಲ್ಪ ಮರಗಳ ಅಡ್ಡ ಇದೆ. ಸೊ ಇದು ಹಳೇ ಬ್ರಿಡ್ಜ್ ನೋಡಿ ಹೆಂಗಿದೆ ನೋಡಿ. ಆ ಕಡೆ ಒಂದು ದೊಡ್ಡ ಬ್ರಿಡ್ಜ್ ಕಾಣಿಸ್ತಾ ಇದೆ, ಆ ಕಡೆ ಯಾವುದೋ ಲಾರಿನೋ ಬಸ್ ಹೋಗ್ತಾ ಇದೆಯಲ್ಲ, ಅಲ್ಲಿ ಆ ಬ್ರಿಡ್ಜಲ್ಲಿ ಬಂದು ಇವಾಗ ಹಿಂಗೆ ಹೋಗ್ತಾ ಇದೀವಿ ನೋಡಿ. ಈ ಕಡೆಗೆ ಈ ಥರ ಹೋಗ್ತಾ ಇದ್ದೀವಿ. ಇದು ಯಾವುದೋ ಹಳೆ ಬ್ರಿಡ್ಜ್ ಅನಿಸುತ್ತೆ. ಇವಾಗೇನು ಇಲ್ಲಿ ಇನ್ನೂ ನಡೀತಾ ಇಲ್ಲ. ಒಂಥರ ಹಳೆ ಕಾಲದ ಬ್ರಿಡ್ಜ್, ತುಂಬ ಹಳೇದದು. ಇವಾಗ ಇಲ್ಲಿ ಹೊಸ ಬ್ರಿಡ್ಜು ಮಾಡಿದ್ದಾರೆ. ಇಲ್ಲಿ ಯಾರೋ ಬಸ್ಸಲ್ಲೆಲ್ಲ ಬಂದು ಇಲ್ಲಿ ಸ್ವಲ್ಪ ಪೂಜೆ ಗೀಜೆ ಮಾಡಿ ಅಡುಗೆ ಮಾಡಿಕೊಂಡು ತಿನ್ನೋದು ಇಲ್ಲೊಂಥರ ಪದ್ಧತಿ. ನಮ್ಮ ಊರಿನ ಜನ, ತಲಕಾಡಿನವರು ಕೂಡ ಈ ಥರ ಬಂದು ಮಾಡೋದನ್ನ ನಾವು ನೋಡಿದ್ದೀವಿ. ಇಲ್ಲಿ ಸ್ವಲ್ಪ ಫಿಶ್ಗಳೆಲ್ಲ ಇದು ಮಾಡೋದು ನೋಡಿದ್ದೀನಿ, ಯಾರೂ ಇವತ್ತು ಓಪನ್ ಮಾಡಿಲ್ಲ. ಮೇ ಬಿ ಸ್ವಲ್ಪ ಸಂಡೇಸ್ ಜಾಸ್ತಿ ಮಾಡ್ತಾರೆ ಅನಿಸುತ್ತೆ, ಫಿಶ್ ಫ್ರೈ ಅಂಗಡಿಗಳಿವೆಲ್ಲ. ಸೊ ನಮ್ಮೂರು ಕೂಡ ನಾವು ತೋರಿಸ್ಬೇಕು. ಫಾರಿನ್ ಕಂಟ್ರೀಸ್ಗೆ ಹೋದಾಗ ಅದನ್ನು ತೋರಿಸ್ತೀವಿ, ನಮ್ಮ ಊರುಗಳನ್ನ ನಾವು ತೋರಿಸ್ತೀವಿ. ಎಷ್ಟು ಚೆನ್ನಾಗಿದೆ ನೋಡಿ. AC ಆಫ್ ಮಾಡಿಬಿಟ್ಟು ಓಪನ್ ಇಟ್ಕೊಂಡ್ಬಿಟ್ಟಿದ್ದೀವಿ ವಿಂಡೋಸು. ಒಳ್ಳೆ ಗಾಳಿ ಬೀಸ್ತಾ ಇದೆ. ಯೂಶ್ವಲಿ ಬೆಂಗಳೂರಲ್ಲಿದ್ದಾಗ ACನೇ ಯೂಸ್ ಮಾಡ್ತಿರ್ತೀವಿ, ಯಾಕಂದರೆ ಅಲ್ಲಿ ಒಂದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇಂದ ಡಸ್ಟ್ ಪೊಲ್ಯೂಷನ್ನು ಇದೆಲ್ಲ ಇರೋದ್ರಿಂದ ಸ್ವಲ್ಪ ಇದು ಮಾಡ್ತೀವಿ. ತೆಪ್ಪ ನಡೆಸುವ ಸ್ಥಳ, ಬೋಟಿಂಗ್ ಪಾಯಿಂಟ್ ಅಂತೆ. ನಾನು ಹಸ್ಬೆಂಡು ಒಂದು ಸಲ ಬಂದಿದ್ವಿ ಇಲ್ಲಿಗೆ. ಸೊ ಅದೊಂದು ಅಟ್ಲೀಸ್ಟ್ 1.5 years ಅಂತೂ ಆಗಿದೆ, ಮೋರ್ ದೆನ್ 1.5 years ಆಗಿರಬೇಕು. ಈಗ ದೇವಸ್ಥಾನ ಹಿಂಗಿದೆ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಇದು ನಿತ್ಯ ಅನ್ನ ದಾಸೋಹ ಕೂಡ ಇದೆಯಂತೆ. ನೈಸ್. ಕುರುಮರಿ ಇಲ್ಲೊಂದು ಚಿಕ್ಕದ ನಾಯಿ ಮರಿ. ಸೊ ಇಲ್ಲಿಂದ ಇನ್ನೊಂದು 3 minutes ತೋರಿಸ್ತಾ ಇದೆ. 1.9 kilometers, ಅಂದರೆ ಆಲ್ಮೋಸ್ಟ್ 2 kilometers. ಎಂಟ್ರಿ ಫೀಸ್ ಏನೋ ಇದೆಯಾ ಏನೋ ಗೊತ್ತಿಲ್ಲ, ನೋಡಬೇಕು. ಎಕ್ಸಾಕ್ಟ್ಲಿ 3 minutes ಇದೆ ಇನ್ನು.
ಚೆನ್ನಾಗಿ ನಿಂತೈತೆ ಎರಡು ಕಾಲಲ್ಲಿ. ಕ್ಯೂಟಾಗಿವೆ. ಯಾಕೆ ಹಿಂಗೆ ನಿಂತ್ಕೋತಾ ಇದೆಯಲ್ಲ ಇದು ಎರಡು ಕಾಲಲ್ಲಿ? ಅಲ್ಲಿ ತುಂಬ ಇದೆ ಮರಿಗಳು. ಅಲ್ಲೆಲ್ಲ ತುಂಬ ಇದೆ ಆ್ಯಕ್ಚುಲಿ. ಇಲ್ಲೂ ಇದೆ, ಸುಮಾರಿದೆ ಒಟ್ಟಿನಲ್ಲಿ. ಇಲ್ಲೇ ಹಣ್ಣು ಎಲ್ಲ ಮಾರ್ತಾರೋದ್ರಿಂದ ಮೇ ಬಿ ಇಷ್ಟಿರ್ಬೋದು. ಅಲ್ಲಿ ಕಾರ್ಗೆ 40 ರೂಪೀಸ್ ಎಂಟ್ರೆನ್ಸು, ಇಲ್ಲಿ 10 ರೂಪೀಸ್ ರೂಪೀಸು. ಆದರೆ ಒಬ್ರಿಗೆ ಅಲ್ಲಿ 40 ತೊಗೊಂಡ್ರು, ಇಲ್ಲಿ ಇಬ್ಬರಿಂದ 20 ರೂಪೀಸ್ ಕೊಟ್ಟಿದ್ದೀವಿ. ನೀರು ಕಮ್ಮಿ ಇದೆ. ಕಾಲೇಜ್ ಡೇಸಲ್ಲಿ ಬಂದಾಗ ಕೆಳಗಡೆ ಎಲ್ಲ ಇಳಿದ್ಬಿಟ್ಟಿದೆ. ಇದೇ ನಮ್ಮ ಭರಚುಕ್ಕಿ. ಆ್ಯಕ್ಚುಲಿ ಇನ್ನೂ ಸಖತ್ತಾಗಿ ಹರಿಯುತ್ತೆ. ಅಲ್ಲಿ ಕಲ್ಲುಗಳೆಲ್ಲ ಇದೆಯಲ್ಲ, ಅದು ಕಾಣೋದೇ ಇಲ್ಲ ಅಷ್ಟೊಂದು, ಅಷ್ಟು ಹರಿಯುತ್ತೆ. ಭರಚುಕ್ಕಿ ಕತೆ ಇಷ್ಟೇ. ಸೊ ಇವಾಗ ವಾಪಸ್ ರೂಮ್ಗೆ ಹೋಗ್ಬೇಕು. ಜನನೂ ಫುಲ್ ಕಮ್ಮಿನೂ ಇದ್ದರು, ತುಂಬ ಏನು ರಶ್ ಇಲ್ಲ. ಬಿಸಿಲು ತುಂಬ ಸರಿಯಾಗಿದೆ. ಅಬ್ಬಾ, ಸರಿಯಾಗಿದೆ ಬಿಸಿಲು. ಇಲ್ಲೊಂಥರ ಡಿಫ್ರೆಂಟ್ ಸ್ಟೇಜಲ್ಲಿ ಎಂಟ್ರಿ ಫೀಸ್ ಇಟ್ಟಿದ್ದಾರೆ. ಅಲ್ಲಿ 40, ಮತ್ತು ಇಲ್ಲಿ ಗೇಟ್ ಹತ್ರ 10 ರೂಪೀಸು ಪರ್ ಹೆಡ್ಡು. ಮತ್ತು ಅಲ್ಲೊಬ್ಬರು ಇನ್ನೊಬ್ಬರು ಒಳಗಡೆ ಇದ್ದಾರೆ. ಹೆಜ್ಜೆಗೂ ಎಂಟ್ರಿ ಟಿಕೆಟ್ ಇಟ್ಟಿದ್ದಾರೆ. ಒಂದು ಸ್ಟ್ರೆಚ್ಚಲ್ಲಿ ಟಿಕೆಟ್ ತೊಗೊಂಡ್ರೆ ಇಟ್ ವಿಲ್ ಬಿ ಗುಡ್. ನನಗೆ ರೀಸನ್ ಏನಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ರೋಡ್ಗಳು ಪಾಟ್ ಹೋಲ್ಸ್ ತುಂಬ ಇದೆ ರೋಡಲ್ಲಿ. ಅಲ್ಲಿ ತುಂಬಾ ಜನ ಇಲ್ಲಿ ಆ್ಯಕ್ಚುಲಿ ಬರ್ತಾರೆ. ತಲಕಾಡ್ಗೆ ಬರೋರೆಲ್ಲ ಇಲ್ಲಿಗೆ ಬಂದು ಹೋಗ್ತಾರೆ. ಸ್ವಲ್ಪ ಪಾಟ್ ಹೋಲ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು. ಲಾಸ್ಟ್ 1.5 years 2 years ಬ್ಯಾಕ್ ಬಂದಾಗಲೂ ರೋಡಿಂಗೇ ಇತ್ತು, ಇವಾಗಲೂ ಹಾಗೇ ಇದೆ. ಇದೊಂದು ಬೇಸಿಕ್ ನೆಸೆಸಿಟಿ. ಅಲ್ಲಿ ಫುಲ್ಲು ದನಗಳ ಹಿಂಡು ಸರಿಯಾಗಿ ಹೋಗ್ತಾ ಇದೆ. ಓ ಮೈ ಗಾಡ್, ಎಲ್ಲ ಇವಾಗ ಮೇಯಿಸ್ಕೊಂಡು ಹೋಗ್ತವ್ರೆ. ವಾವ್, ಸಖತ್ತಾಗಿದೆ ಇಲ್ಲಿ. ಹೆಂಗಿದೆ, ತುಂಬ ಚೆನ್ನಾಗಿದೆ ನೀರು. ಈ ನೀರಲ್ಲಿ ಸಿಗೋ ಮೀನುಗಳು ಅನಿಸುತ್ತೆ, ಅಲ್ಲೆಲ್ಲ ಹಿಡಿದು ಅವನ್ನ ಇಲ್ಲಿ ಉಪ್ಪು ಖಾರ ಹಾಕಿ ಫಿಶ್ ಫ್ರೈ ಮಾಡಿ ಮಾರ್ತಾರೆ.
ಫಿಶ್ ಹೋಟೆಲ್, ತಾಜ್ ಫಿಶ್ ಹೋಟೆಲ್. ಇಟ್ಸ್ ನಾಟ್ ಓಪನ್. ಯಾಕೆ ಯಾಕ್ರಪ್ಪ ಹೋಟ್ಲು ಓಪನ್ ಮಾಡಿಟ್ಟಿಲ್ಲ? ಅಯ್ಯೋ, ನಮ್ಮನ್ನ ಕುಣಿದು ಕುಪ್ಪಳಿಸ್ತಾ ಇದ್ದೀರಾ? ವಿಡಿಯೋ ಮಾಡೋಕ್ಕೆ ಸುಸ್ತಾಗ್ತಾ ಇದೆ ನನಗೆ. ಅಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ಓಕೆ.